ಈ ವರ್ಷದ ವಿಶೇಷ ಏನಂದರೆ ರಥವನ್ನು ಹೊಸದಾಗಿ ಮಾಡಿಸಿರೋವಂಥದ್ದು ಒಂದು ದೃಶ್ಯವನ್ನು ಅನೇಕ ಭಕ್ತಾದಿಗಳು ಇವತ್ತು ಕಣ್ತುಂಬಿಕೊಂಡಿದ್ದಾರೆ. ರಥ ಇವತ್ತು ಭಾಳ ಚೆನ್ನಾಗಿ ಬಂದಿದೆ, ಭಾಳ ಚೆನ್ನಾಗಿ ಭಾಳ ಶ್ರದ್ಧಾಭಕ್ತಿಯಿಂದ ಜನಗಳು ಸೇರಿದ್ರು, ಸಾವಿರಾರು ಜನ. ಸೊ ಎಲ್ರಿಗೂ ದೇವರು ನಮ್ಮ ಆಂಜನೇಯ ಸ್ವಾಮಿ ಒಳ್ಳೇದು ಮಾಡಲಿ. ಬಹಳಷ್ಟು ಸಾವಿರಾರು ಜನ ಬಂದು ಭಕ್ತಾದಿಗಳು ಸೇರಿದ್ದಾರೆ. ಶುಭ ಸಮಯಗಳು. ಇಡೀ ದೇಶದಲ್ಲಿ ಹಿಂದೂಗಳ ದೈವ ಹನುಮಾನ್ ಜಯಂತಿಯನ್ನು ತುಂಬ ಭಕ್ತಿಯಿಂದ ಶ್ರದ್ಧೆಯಿಂದ ಎಲ್ಲ ಗ್ರಾಮಗಳಲ್ಲೂ ಕೂಡ ಮಾಡೋಂಥದ್ದು ನೋಡಿದ್ದಾನೆ. ವಿಶೇಷವಾಗಿ ಅರಕೆರೆ ಗ್ರಾಮದಲ್ಲಿ ಪ್ರತಿ ವರ್ಷ ರಥೋತ್ಸವವನ್ನು ಮಾಡೋಂಥದ್ದು, ಹನುಮಾನನ್ನು ಆಂಜನೇಯನನ್ನು ಇಡೀ ಗ್ರಾಮದಲ್ಲಿ ಪ್ರದಕ್ಷಿಣೆಯನ್ನು ಹಾಕಿಸಿ ರಥದ ಮೂಲಕ 3 ದಿನಕ್ಕಿಂತ ಹೆಚ್ಚು ದಿನ ಕಾರ್ಯಕ್ರಮಗಳನ್ನು ಮಾಡುವಂಥದ್ದು, ಇವೆಲ್ಲವನ್ನು ತುಂಬ ವರ್ಷಗಳಿಂದ ನೋಡಿದ್ದೇನೆ. ನಮ್ಮ ರವಿ ಅಣ್ಣವರು, ಮುರಳಿ ಅವರು, ನಮ್ಮ ಎಲ್ಲ ಅರಕೆರೆಯ ಗ್ರಾಮಸ್ಥರು ತುಂಬ ವಿಜೃಂಭಣೆಯಿಂದ ಈ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಈ ವರ್ಷದ ವಿಶೇಷ ಏನಂದರೆ ರಥವನ್ನು ಹೊಸದಾಗಿ ಮಾಡಿಸಿರೋವಂಥದ್ದು. ಆ ರಥವನ್ನು ಮಾಡಿಸಿ ದೇವರನ್ನು ಇವತ್ತು ಅಲಂಕಾರ ಮಾಡಿದಾಗ ಅದ್ಭುತವಾಗಿ ಕಾಣಿಸ್ತಂಥ ಒಂದು ದೃಶ್ಯವನ್ನು ಅನೇಕ ಭಕ್ತಾದಿಗಳು ಇವತ್ತು ಕಣ್ತುಂಬಿಕೊಂಡಿದ್ದಾರೆ. ಅದ್ರ ಜೊತೆಗೆ ಪ್ರಸಾದವನ್ನು ಕೂಡ ಇವತ್ತು ಉಚಿತವಾಗಿ ಎಲ್ಲರಿಗೂ ಕೂಡ ಏರ್ಪಾಟನ್ನು ಮಾಡಿದ್ದಾರೆ. ಆ ಭಗವಂತ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ, ಭಗವಂತನ ಆಶೀರ್ವಾದದಿಂದ ನಮಗೆಲ್ಲ ಒಳ್ಳೆಯದಾಗಲಿ, ದೇಶಕ್ಕೂ ಒಳ್ಳೆಯದಾಗಲಿ ಅಂತ ದೇವರಲ್ಲಿ ಪ್ರಾರ್ಥನೆ. ಅವಕಾಶ ಸಿಕ್ಕುವಂಥದ್ದೇ ಯಾವುದೋ ಒಂದು ಪೂರ್ವ ಜನ್ಮದ ಪುಣ್ಯ. ರಥವನ್ನು ಮಾಡಿಸ್ಲಿಕ್ಕೆ ಅವಕಾಶ ಸಿಗುವಂಥದ್ದು ಎಲ್ಲರಿಗೂ ಸಿಗಲ್ಲ. ಅವಕಾಶ ನಮ್ಮ ರವಿ ಅಣ್ಣ, ಮುರಳಿ ಅಣ್ಣ, ಮುನ್ರಾಜಣ್ಣ ಅವರ ಕುಟುಂಬದವರು ಎಲ್ಲರೂ ಒಟ್ಟಾಗಿ ಸೇರಿ ಮಾಡಬೇಕು ಅಂತ ಸಂಕಲ್ಪ ಮಾಡಿದಾಗ ನಾನು ಕೂಡ ಅವರೊಬ್ಬ ಕುಟುಂಬದವನಾಗಿ ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೆ. ಅದ್ಭುತವಾಗಿ ಮೂಡಿ ಬಂದಿದೆ ಈ ರಥ. ಆ ಭಗವಂತನ ಒಂದು ಪ್ರತಿಷ್ಠಾಪನೆಯಿಂದ ಆ ಒಂದು ರಥಕ್ಕೆ ಇನ್ನಷ್ಟು ಕಳೆ ಜಾಸ್ತಿ ಆಗಿದೆ. ಆ ಭಗವಂತನ ಆಶೀರ್ವಾದ ನಮ್ಮೆಲ್ಲರಿಗೂ ಇರಲಿ ಅಂತ ದೇವರಲ್ಲಿ ಪ್ರಾರ್ಥನೆ. ಸರ್, ದೇವಸ್ಥಾನ ಹಂಗೆ ಪ್ರವಾಸಿಗರ ಒಂದು ಸ್ಥಳ ಆದರೆ ಇನ್ನೂ ಹೆಚ್ಚು ಬರ್ತಾರೆ ಅಂತ ಭಾಳಷ್ಟು ಜನ ಅಪೇಕ್ಷೆ ಪಡ್ತಿದ್ದಾರೆ. ಸಾವಿರಾರು ಜನ ಇವತ್ತು ಈ ಗ್ರಾಮದಲ್ಲಿ ಬರ್ತಾರೆ. ಇವತ್ತು ರಜಾನೂ ಇಲ್ಲ. ಇವತ್ತು ಸುಮಾರು ಮೊನ್ನೆಯಿಂದ ಒಂದು 50,000 ಜನಕ್ಕಿಂತ ಹೆಚ್ಚು ಜನ ಇವತ್ತು ಈ ಗ್ರಾಮಕ್ಕೆ ಬಂದು ಆಂಜನೇಯನನ್ನು ದರ್ಶನ ಮಾಡಿದ್ದಾರೆ ಅಂತ ಹೇಳಿದ್ರೆ ಅದನ್ನು ಒಂದು ಪ್ರಭಾವ, ಜನಗಳ ಒಂದು ಭಕ್ತಿ ಶ್ರದ್ಧೆ ನಮ್ಮ ಕಣ್ಮುಂದೆ ಕಾಣಿಸುತ್ತೆ. ಅದರಿಂದ ಅದ್ಭುತವಾದಂಥ ಶಕ್ತಿ ಇರುವಂಥ ಹನುಮಾನ್ ದೇವಸ್ಥಾನ ಅರಕೆರೆ ಭಾಗದಲ್ಲಿ ದೇವರು ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ. ಹ್ಞೂನಪ್ಪ, ಈಗ ನಮಗೋಸ್ಕರ ಇರೋವಂಥವ್ರಿಗೆ ನಾವು ಅಷ್ಟು ಕೂಡ ಮದುವೆಗೆ ಹೋಗಲಿಲ್ಲ ಅಂದರೆ ಏನು ಅನ್ಕೋತಾರೆ. ಸಿಂಪಲ್ಲಾಗಿ ಹೋಗಿ ಬರಬೇಕಾಗ್ತದೆ. ನಾವು ಇರೋದೇ ಸಿಂಪಲ್ಲಾಗಿ. ನಾವು 20 ವರ್ಷದಿಂದ ಇಲ್ಲಾಂದರೆ ಯಾರು ನಮ್ಗೆ ಓಟ್ ಹಾಕ್ತಾರೆ? ಜನಗಳ ಹತ್ರ ಹೋದಾಗ, ಹಿರಿಯರ ಹತ್ರ ಹೋದಾಗ, ತಾಯಂದ್ರ ಹತ್ರ ಹೋದಾಗ ಗೌರವದಿಂದ ನಡ್ಕೊಳ್ಳೋಂಥದ್ದು ಮಾಡಿದ್ರೆ ಖಂಡಿತ ನಮ್ಮನ್ನು ಜನ ಯಾವತ್ತೂ ಕೈ ಬಿಡಲ್ಲ. ಆದ್ದರಿಂದ ಅದನ್ನು ರೂಢಿಸ್ಕೊಂಡ್ಬಂದಿರೋವಂಥದ್ದು BJP ಹಿರಿಯರು ಹೇಳ್ಕೊಟ್ಟಿದ್ದಾರೆ. ಅದನ್ನು ನಾವು ಮುಂದುವರಿಸ್ಕೊಂಡು ಹೋಗ್ತೀವಿ. 17ನೇ ವರ್ಷದ ಹನುಮಾನ್ ಜಯಂತಿ ಅರಕೆರೆಯಲ್ಲಿ 100 ವರ್ಷಗಳ ಇತಿಹಾಸ ಇರುವಂಥ ಒಂದು ಭಾಳ ಶ್ರದ್ಧಾ ಭಕ್ತಿಯಿಂದ ಆಗ್ತಾ ಇರುವಂಥ ಒಂದು ಕಾರ್ಯಕ್ರಮ. ಭಾಳ ಶಕ್ತಿಯುತವಾದಂಥ ವೀರಾಂಜನೇಯ ಸ್ವಾಮಿಯವರು ಇಲ್ಲಿ ಪ್ರತಿ ವರ್ಷದಂತೆ ಇಲ್ಲಿ ನಾವೊಂದು 3 ಕುಟುಂಬದವರು ಇಲ್ಲಿ ಸುಮಾರು ಇವಾಗ ಒಂದು 6-7 ಸಾವಿರ ಜನಕ್ಕೆ ಊಟ, ಸಾಯಂಕಾಲ 15,000 ಜನಕ್ಕೆ ಈ ಥರ ನಮ್ಮ ಕುಟುಂಬಗಳಾಗಿರ್ಬೋದು, ವೇಣುಗೋಪಾಲ್ ರೆಡ್ಡಿ, ಬಾಬು ರೆಡ್ಡಿ ಕುಟುಂಬ ಆಗಿರ್ಬೋದು, ಮುನ್ರೆಡ್ಡಿ ಅವರು, ರಾಕೇಶ್ ರೆಡ್ಡಿ ಆಗಿರ್ಬೋದು, CVS ಯಂಕ್ಷಾಮ್ ರೆಡ್ಡಿ ಅವರಂತ, ಚಂದ್ರಾರೆಡ್ಡಿ, ಈ ನಾವು ಕುಟುಂಬಗಳು 3 ಕುಟುಂಬಗಳು ಸೇರಿ ಒಟ್ಟಿಗೆ ಪ್ರತಿ ವರ್ಷ ಇಲ್ಲಿ ಅನ್ನದಾನ ಒಂದು ಏರ್ಪಡಿಸಿರ್ತೀವಿ. ಶಾಸಕರು ಬಂದಿದ್ದಾರೆ. ಹೊಸ ರಥ ಮಾಡಿದ್ದೀವಿ. ಆ ಹೊಸ ರಥದಲ್ಲಿ ಇವತ್ತು ನಮ್ಮ ಶಾಸಕರ ಅವರು ಸೇರಿ ರಥನ ಮಾಡಿಸಿದ್ದಾರೆ. ನಾವು ಶಾಸಕರೆಲ್ಲ ಮಾಡಿ ಒಂದು ರಥ ಮಾಡಿದ್ದೀವಿ. ರಥ ಇವತ್ತು ಭಾಳ ಚೆನ್ನಾಗಿ ಬಂದಿದೆ. ರಥ ಮೊದಲನೇ ವರ್ಷ
ಭಾಳ ಚೆನ್ನಾಗಿ ಭಾಳ ಶ್ರದ್ಧಾಭಕ್ತಿಯಿಂದ ಜನಗಳು ಸೇರಿದ್ರು. ಸಾವಿರಾರು ಜನ. ಸಾಯಂಕಾಲ ಇನ್ನೂ ಒಂದು 15-20 ಸಾವಿರ ಜನಗಳಿಗೆ ಜಾಸ್ತಿ ಸೇರ್ತಾರೆ. ಎಲ್ಲ ಪ್ರೋಗ್ರಾಮ್ ಭಾಳ ಪಲ್ಲಕ್ಕಿಗಳಿರೋ ಅಂಥದ್ದಿದೆ, ಆರ್ಕೆಸ್ಟ್ರಾಗಳಿದ್ದಾವೆ, ಅನೇಕಾರು ಬೇರೆ ಬೇರೆ ಪ್ರೋಗ್ರಾಮ್ಗಳೆಲ್ಲ ಇದ್ದಾವೆ. 25-30 ಪಲ್ಲಕ್ಕಿಗಳಾಗ್ತವೆ. ಇವತ್ತು ಒಂದು 6-7 ಸಾವಿರ ಜನ ತಿಂತಾರೆ. ಇವಾಗ ಸಾಯಂಕಾಲ 15,000 10,000 ಸಾಯಂಕಾಲ ಜಾಸ್ತಿ. ಇವಾಗ ಒಂದು 7,000 ಜನ ತಿಂದಿರ್ತಾರೆ. ಎಲ್ಲ ಭಕ್ತಾದಿಗಳು, ದೇವರ ಶಕ್ತಿ ಇದೆ, ಭಕ್ತಾದಿಗಳನ್ನ ಕರ್ಸ್ಕೊತಾರೆ. ಅದನ್ನು ನಾವೇನು ಮಾಡೋಕ್ಕಾಗಲ್ಲ. ಹಂಗೆ ಇವತ್ತು ರಜಾ ಇಲ್ಲ, ಮಂಗಳವಾರ, ಆದ್ರೂ ಜನ ಇದ್ದಾರೆ. ಪ್ರತಿ ವರ್ಷದಂತೆ ನಾವು 100 ವರ್ಷ ಇತಿಹಾಸಗಳ ದೇವಸ್ಥಾನ ಇದು ನಮ್ಮ ಆಂಜನೇಯ ಸ್ವಾಮಿ ದೇವಸ್ಥಾನ. ಸೊ ಇಲ್ಲಿ ಸುಮಾರು ಮೊದಲನೇದಾಗಿ ನಾವು ಈ ದೇವಸ್ಥಾನ ನಮ್ಮ 300-400 ವರ್ಷದ ಹಿಸ್ಟ್ರಿ ಇದೆ. ಈಗ ನಾವು ಇದನ್ನು ಕಟ್ಟಿ 17 ವರ್ಷ ಆಯಿತು. ಹೊಸದಾಗಿ ರಿನೋವೇಷನ್ ಮಾಡಿದ್ವಿ ಈ ಟೆಂಪಲ್ನ. ಸೊ ಮಾಡಿ 17ನೇ ವರ್ಷದ ವಾರ್ಷಿಕೋತ್ಸವ. ಸೊ ಈ ಸಂದರ್ಭದಲ್ಲಿ ನಮಗೆ ನಮ್ಮ ಶಾಸಕರನ್ನು ಕೇಳಿದ್ವಿ. ಒಂದು ಅರ್ಕರಿಗೆ ಮೊದಲೊಂದು ತೇರಿತ್ತು, ಚಿಕ್ಕದಾಗಿತ್ತು. ಸೊ ಇನ್ನೊಂದು ತೇರು ಬೇಕು ಮಾಡೋಣ ಅಂತೇಳಿ ನಮ್ಮ ದೇವಸ್ಥಾನಕ್ಕೆ ಬಂದಾಗ ಮಾಡೋಣ ಎಲ್ಲ ಸೇರಿ ಅಂತಂದರು. ಸೊ ನಮ್ಮ ಶಾಸಕರು ಒಂದು 15 ಲಕ್ಷ ಮತ್ತು ನಾವೆಲ್ಲ ಸೇರಿ ಒಂದು 15 ಟೋಟಲಿ ಒಂದು 30 ಲಕ್ಷ ವೆಚ್ಚದಲ್ಲಿ ಇವತ್ತಿನ ದಿನ ಲೋಕಾರ್ಪಣೆ ಮಾಡಿದ್ವಿ. ರಥ ರಥ ಇಲ್ಲ ಟೇಕುಡ್ಡರ್ ಮಾಡಿರ್ತಕ್ಕಂಥ ರಥ ಅದು. ಸೊ ಮುಂದೆ ನೋಡ್ಕೋಣ, ಬೆಳ್ಳಿ ತಿನ್ನ ಮುಂದೆ ನೋಡೋಣ. ಸೊ ಇಲ್ಲಿ ಸುಮಾರು ಈ 4-5 ದಿವಸದಿಂದ ನಡೀತಾ ಇತ್ತು ಪ್ರೋಗ್ರಾಮ್ ಇದು. ಸೊ ತೇರು ಪೂಜೆ, ರಥ ಪೂಜೆ ಅಂತ ಅದೊಂದು 3 ದಿನ ಆಯಿತು. ಸೊ ನಿನ್ನೆಯಿಂದ ಹನುಮಾನ್ ಜಯಂತಿ ಇದು ಇವತ್ತು. ಸೊ ನಾಳೆವರೆಗೂ ಇರ್ತದೆ ಇದು. ಸುಮಾರು ನಿನ್ನೆ ಒಂದು 10,000-15,000 ಜನ ಸೇರಿದ್ದಾರೆ ಹೆಚ್ಚಿಗೆ ಒಂದು 6 ದಿವಸದಿಂದ. ಸೊ ಇವತ್ತು ಜಾಸ್ತಿ ಇದೆ. ಇವತ್ತು ಈಗ ಒಂದು 7-8,000 ಜನರಿಗೆ ಬರ್ತಾರೆ. ಈಗ ಇಲ್ಲಿ ಊಟದ ವ್ಯವಸ್ಥೆ ಮಾಡಿದ್ದೀವಿ. ಮತ್ತು ರಾತ್ರಿ ಒಂದು 15,000 ಜನಕ್ಕೆ ಮೇಲೆ ಪಟ್ಟು ಊಟ ವ್ಯವಸ್ಥೆ ಇರ್ತದೆ. ಸೊ ಅದಾದ ನಂತರ ಈ ರಥ ಈಗ ತೇರು ಬಂದು ನಮ್ಮ ರಾಜಬೀದಿಯಲ್ಲಿ ಹೋಗಿ ಬರ್ತದೆ. ನೆಕ್ಸ್ಟ್ ರಾತ್ರಿಗೆ ಪಲ್ಲಕ್ಕಿಗಳು ಸುಮಾರು ಒಂದು 15-20 ಪಲ್ಲಕ್ಕಿಗಳಿದ್ದಾವೆ. ಸೊ ಅದು ಎಲ್ಲ ಇಡೀ ಊರು ಇಡೀ ಗ್ರಾಮ ಎಲ್ಲ ರೋಡ್ಗಳಲ್ಲೂ ಅದು ಮೆರವಣಿಗೆ ಬಂದು ಬೆಳಗ್ಗೆ 6 ಗಂಟೆಗೆ ಬೆಳಿಗ್ಗೆ ಇರ್ತದೆ. ಸೊ ಇದರಿಂದ ಜನ ಬೆಳಗ್ಗೆ ಅವ್ರಿಗೆ ಇಡೀ ಊರು ಒಂದು ಜಾತ್ರೆ ಥರ ಇರ್ತದೆ. ಈ ನಮ್ಮೂರು ಅರ್ಕರಿ ಈಗ 6 ದಿವಸದಿಂದ ಒಳ್ಳೆ ಜಾತ್ರೆ ಥರ ನಡೀತಾ ಇದೆ. ಯಾಕಂದರೆ ತೇರಿಲ್ಲ ಅಂದರೆ 3 ದಿನ ಇರೋದು. ಈಗ ತೇರು ಇರೋದ್ರಿಂದ 6 ದಿನದ ಜಾತ್ರೆ ಚೆನ್ನಾಗಿ ನಡೀತಾ ಇದೆ. ಸೊ ಎಲ್ಲರೂ ದೇವರು ಆಶೀರ್ವಾದ ಎಲ್ರಿಗೂ ಇರಲಿ. ಸೊ ಎಲ್ರಿಗೂ ದೇವರು ನಮ್ಮ ಆಂಜನೇಯ ಸ್ವಾಮಿ ಒಳ್ಳೇದು ಮಾಡಲಿ. ಸೊ ಈ ಮುಂದಿನ ರೀತಿ ಇನ್ನೂ ಹೆಚ್ಚಿನ ಜನ ಬಂದು ನಮಗೆ ಇನ್ನೂ ಯಶಸ್ವಿಯಾಗಿ ನಡೆಸ್ಕೊಡ್ಲಿ ಅಂತ ಹೇಳ್ತೀನಿ.